ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಆಯಾಯ ಪಕ್ಷಗಳು ತಮ್ಮದೇ ಆದ ರೀತಿಯಲ್ಲಿ ರೆಡಿ ಆಗ್ತಾ ಇದ್ದಾವೆ. ಲೋಕಸಭಾ ಅಖಾಡಕ್ಕೆ ಈಗ ರೆಡಿ ಆಗಿದೆ ಕುಂದಾನಗರಿ ಬೆಳಗಾವಿ. ಯಾವ ರೀತಿಯಾಗಿ ರೆಡಿ ಆಗಿದೆ ಹಾಗಾದ್ರೆ? ಬೆಳಗಾವಿ ಸಂಗ್ರಾಮಕ್ಕೆ ಧುಮುಕೋದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗಳು ಯಾರು ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಇದೆ. ಬೆಳಗಾವಿ ಲೋಕ ಕಾಂಗ್ರೆಸ್ ಅಭ್ಯರ್ಥಿ ಫೈನಲ್ ಮಾಡಿದ ಕೈಪಡೆ. ಸೈಲೆಂಟ್ ಆಗಿಯೇ ಅಭ್ಯರ್ಥಿಯನ್ನ ಫೈನಲ್ ಮಾಡಲಾಗಿದೆ ಕಾಂಗ್ರೆಸ್ನಿಂದ. ಬೆಳಗಾವಿ ಸಂಗ್ರಾಮಕ್ಕೆ ಧುಮುಕೋದಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿ ರೆಡಿಯಾಗಿದ್ದಾರೆ. ಸೈಲೆಂಟ್ ಆಗಿ ಈಗ ಅಭ್ಯರ್ಥಿಯ ಹೆಸರನ್ನ ಕಾಂಗ್ರೆಸ್ ಫೈನಲ್ ಮಾಡಿದೆ. ಬೆಳಗಾವಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಹೈಕಮಾಂಡ್ಗೆ ರವಾನೆ ಮಾಡಲಾಗಿದೆ. ಲೋಕಸಭೆಗೆ ರಾಜ್ಯದಲ್ಲಿ ಕೈ ಅಭ್ಯರ್ಥಿಗಳನ್ನ ಹೆಸರನ್ನ ಕಳಿಸಲಾಗಿರುವಂತದ್ದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಗೆ ಟಿಕೆಟ್ ಸಿಗುತ್ತಾ ಹಾಗಾದ್ರೆ? ಖ್ಯಾತ ವೈದ್ಯ ಡಾಕ್ಟರ್ ಗಿರೀಶ್ ಸೋನವಾಲ್ಕರ್ ಹೆಸರು, ಈ ಎರಡು ಹೆಸರನ್ನ ಈಗಾಗಲೇ ರವಾನೆ ಮಾಡಲಾಗಿದೆ. ಆಕಾಂಕ್ಷಿಗಳ ಹೆಸರು ಬಹಿರಂಗಪಡಿಸಿದ ಸತೀಶ್ ಜಾರಕಿಹೊಳಿ. ಮೃಣಾಲ್ಗೆ ಟಿಕೆಟ್ ನೀಡುವಂತೆ ಬೆಂಬಲಿಗರಿಂದ ಒತ್ತಾಯ ಕೇಳಿ ಬರ್ತಾ ಇದೆ. ಮೃಣಾಲ್ಗೆ ಮರಾಠ ಸಮುದಾಯದ ಬೆಂಬಲ ನೀಡುವಂತಹ ಭರವಸೆ ಇದೆ. ಟಿಕೆಟ್ ನಿರ್ಧಾರ ಜಾರಕಿಹೊಳಿ ಸಿಎಂ ಮಾಡ್ತಾರೆ ಅಂತ ಈಗಾಗಲೇ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ರು. ಇದೀಗ ಮೃಣಾಲ್ ಹೆಸರನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ರವಾನೆ ಮಾಡಲಾಗಿದೆ. ಮರಾಠ ಲಿಂಗಾಯತ ಕಾಂಬಿನೇಷನ್ ನಡಿ ಚುನಾವಣೆಯನ್ನ ಎದುರಿಸೋದಕ್ಕೆ ಈಗ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಬೆಳಗಾವಿ ಕ್ಷೇತ್ರದಲ್ಲಿವೆ 3 ಲಕ್ಷ ಲಿಂಗಾಯತ ಹಾಗೆ 2 ಲಕ್ಷ ಮರಾಠ ಮತಗಳು. ಹೀಗಾಗಿ ಮೃಣಾಲ್ ಹೆಸರನ್ನ ಹೈಕಮಾಂಡ್ಗೆ ರವಾನಿಸಿರುವ ಬಗ್ಗೆ ಜಿಲ್ಲೆಯಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೋ, ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಒಬ್ಬ ಆಕಾಂಕ್ಷಿ, ಯಾರಿಗೆ ಟಿಕೆಟ್ ಕೊಡುತ್ತೋ ಅವ್ರಿಗೆ ನಾವು ಸಹಾಯ ಮಾಡ್ತೀವಿ ಮತ್ತು ಅವ್ರನ್ನ ಗೆಲ್ಲಿಸ್ತೀವಿ. ಮೃಣಾಲ್ ಹೆಬ್ಬಾಳ್ಕರ್ ಕ್ಷೇತ್ರದ ಜನ ಅಭಿಮಾನಿಗಳೆಲ್ಲ ಒತ್ತಡ ಆಗ್ತಾ ಇದ್ದಾರೆ. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೋ ಮೌನ ವಹಿಸ್ತಾರೆ. ಅಭಿಮಾನ, ಜನರ ಅಭಿಮಾನಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಅಭಿಮಾನ ರಾಜಕಾರಣಿಗಳಿಗೆ ಬಹಳಷ್ಟು ಅವಶ್ಯಕತೆ. ಆದರೆ ನಮ್ಮ ಪಕ್ಷ ಹೈಕಮಾಂಡ್ ಸಿದ್ಧಾಂತವನ್ನ, ಅಂದ್ರೆ ಹೈಕಮಾಂಡ್ ಯಾರಿಗೆ ಇದನ್ನ ಮಾಡ್ತಾರೆ ನಾವು ಅವ್ರಿಗೆ ಮಾಡಬೇಕಾಗುತ್ತೆ. ಸಚಿವೆಯಾಗಿ ಹೊರತುಪಡಿಸಿ ಕೂಡ ಒಬ್ಬ ತಾಯಿಯಾಗಿ ನಮ್ಮ ಹೆಸರು ಕೊಟ್ಟಿದ್ದೀವಿ. ಅಂತಿಮವಾಗಿ ಹೇಳಿದ್ರೆ ನಿನ್ನೆ ಹೇಳಿದಿಲ್ಲ, ಅದು ನಮ್ಮ ಹೈಕಮಾಂಡ್ ಅವರು ತೀರ್ಮಾನ ಮಾಡೋದು. ಬೆಳಗಾವಿ ಇಬ್ಬರ ಹೆಸರುಗಳನ್ನ ಹೋಗಿರ್ತಕ್ಕಂಥ ಒಂದು ಗಿರೀಶ್ ಸೋನವಾಲ್ಕರ್, ಮೃಣಾಲ್ ಹೆಬ್ಬಾಳ್ಕರ್ ಇಬ್ಬರಲ್ಲಿ ಯಾರಿಗೆ ಸರ್? ಮತ್ತೆ ಚಿಕ್ಕೋಡಿಂದ ಇಬ್ಬರಲ್ಲಿ ಯಾರಂತ ಹೈಕಮಾಂಡ್ ಮಾಡ್ಬೇಕಲ್ಲ. ನಮ್ದು ವಿಷಯ ನಾವು ಹೇಳಿದೀವಿ, ಯಾರಂತ ಹೈಕಮಾಂಡ್ ಹೇಳ್ಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ತಾರೆ, ಸತೀಶ್ ಅಣ್ಣ ಯಾರಿಗೆ ಹೇಳ್ತಾರೆ ಅವ್ರು ಸೋಲೋಣ ಕೆಲಸ ಮಾಡಿ ನೋಡೋಣ. ಇನ್ನೊಂದರ ಸುತ್ತಿನ ಚರ್ಚೆ ಆಗ್ಬೇಕು. ಸಿಎಂ ಸೇರ್ದಂಗ ಅರ್ಜಿ ಕೊಟ್ರೆ ಸೇರ್ದಂಗ, ಇನ್ನೇನು ಸೇರ್ಬೇಕಾದ್ರೆ ಸೇರ್ದಂಗ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಲೋಕಸಭಾ ಅಖಾಡಕ್ಕೆ ಈಗ ಕುಂದಾನಗರಿ ಬೆಳಗಾವಿಯು ಕೂಡ ಸಜ್ಜಾಗಿದೆ ಅನ್ನುವಂಥದ್ದು ಕ್ಲಿಯರ್ ಆಗ್ತಾ ಇದೆ. ಕಾಂಗ್ರೆಸ್ನಿಂದ ಇಬ್ಬರು ಅಭ್ಯರ್ಥಿಗಳು ರೆಡಿ ಇದ್ದಾರೆ. ಒಂದು ಮೃಣಾಲ್ ಆದರೆ ಮತ್ತೊಂದು ಡಾಕ್ಟರ್ ಗಿರೀಶನ್. ಈಗ ಇಬ್ಬರ ಪರವಾಗಿಯೂ ಕೂಡ ಯಾವ ರೀತಿಯ ಲಾಭಿಗಳು ನಡೀತಾ ಇದೆ ಬೆಳಗಾವಿಯಲ್ಲಿ? ಸ್ಥಳೀಯರ ಅಭಿಪ್ರಾಯ ಏನಾಗಿದೆ ಅವರಿಬ್ಬರ ಬಗ್ಗೆ? ಅವಿನ ಲೋಕಸಭೆ ಚುನಾವಣೆಗೆ ಇನ್ನೇನು 2 ತಿಂಗಳು ಮಾತ್ರ ಬಾಕಿ ಇರುವಂಥದ್ದು. ಹೀಗಾಗಿ ಈಗಾಗಲೇ ಕಾಂಗ್ರೆಸ್ ಕೂಡ ತನ್ನ ಪಟ್ಟಿಯನ್ನು ಹೈಕಮಾಂಡ್ಗೆ ರವಾನೆ ಮಾಡಿರುವಂಥದ್ದು. ಕಾಂಗ್ರೆಸ್ನ ಬೆಳಗಾವಿ ಟಿಕೆಟ್ ಬಯಸಿ, ಬೆಳಗಾವಿ ಕ್ಷೇತ್ರದ ಟಿಕೆಟ್ ಬಯಸಿ ಈಗಾಗಲೇ 10 ಜನ ಆಕಾಂಕ್ಷಿಗಳು ಏನು ಅರ್ಜಿಯನ್ನು ಸಲ್ಲಿಸಿದ್ರು. ಅದರಲ್ಲಿ ಇಬ್ಬರ ಹೆಸರನ್ನು ಇದೀಗ ಜಿಲ್ಲಾ ಘಟಕದಿಂದ KPCCಗೆ ರವಾನೆ ಮಾಡಲಾಯಿತು. ಬಳಿಕ ಇದೀಗ ಹೈಕಮಾಂಡು ಕೂಡ ಆ ಪಟ್ಟಿ ರವಾನೆ ಆಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ವಿಷಯ ಅಂತಂದರೆ, ಏನು ಸಿದ್ದರಾಮಯ್ಯ ಸಂಪುಟದಲ್ಲಿ ಇರ್ತಕ್ಕಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರ ಹೆಸರು ಇರುವಂಥದ್ದು. ಅದ್ರ ಜೊತೆಗೆ ಬೆಳಗಾವಿಯ ಖ್ಯಾತ ವೈದ್ಯ ಡಾಕ್ಟರ್ ಗಿರೀಶ್ ಸೋನವಾಲ್ಕರ್ ಅವರ ಹೆಸರನ್ನ ಇರುವಂಥದ್ದು. ಸತೀಶ್ ಜಾರಕಿಹೊಳಿ ಅವರು ಈ ಹಿಂದೆ ಸಾಕಷ್ಟು ಬಾರಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡಿದ್ರು. ನಾವು ಈ ಬಾರಿ ಕಾರ್ಯಕರ್ತರಿಗೆ ಅವಕಾಶವನ್ನು ಕೊಡ್ತೀವಿ ಅಂತೇಳಿ ಸತತವಾಗಿ ಹೇಳ್ಕೊತಾ ಬಂದಿದ್ರು. ಆದರೆ ಇನ್ನೂವರೆಗೂ ಗಿರೀಶ್ ಸೋನವಾಲ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಸದಸ್ಯರಿಲ್ಲ, ಇನ್ನು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಸೇರ್ಪಡೆಯಾಗಿಲ್ಲ. ಅವರು ಅಚ್ಚರಿಯಾಗಿ ಇದೀಗ ಹೆಸರು ಅದರಲ್ಲಿ ಪಟ್ಟಿಯಲ್ಲಿ ಬಂದಿರೋದು ಕೂಡ ಸಾಕಷ್ಟು ಏನು ಕುತೂಹಲ ಮೂಡಿಸಿರುವಂಥದ್ದು. ಅದ್ರ ಜೊತೆಗೆ ನಿರೀಕ್ಷೆಯಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ರವಾನೆಯಾಗಿರುವಂಥದ್ದು. ಈ ಒಂದು ವಿಷಯವನ್ನು ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಕೂಡ ನಿನ್ನೆ ಅಷ್ಟೇ ಮಾಧ್ಯಮಗಳ ಎದುರು ಬಹಿರಂಗವನ್ನು ಪಡಿಸಿದ್ರು. ಹೀಗಾಗಿ ಈ ಹಿಂದೆ ತಮ್ಮ ಪುತ್ರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೈಕಮಾಂಡ್ ಮುಂದೆ ಪಟ್ಟಣ ಹಿಡಿದಿದ್ರು. ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪುತ್ರನಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಕೂಡ ಪಟ್ಟಣ ಹಿಡಿದಿದ್ರು. ಇದೀಗ ಸತೀಶ್ ಜಾರಕಿಹೊಳಿ ಪುತ್ರಿಗೆ ಹೈಕಮಾಂಡ್ ಮನೆ ಹಾಕಿಲ್ಲ, ಹೊರತಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ಅರ್ಜಿಯನ್ನು ಇದೀಗ ಹೈಕಮಾಂಡ್ಗೆ ಸಲ್ಲಿಕೆಯಾಗಿರುವಂಥದ್ದು. ಈಗ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂತಹ ಕುತೂಹಲ ಮನೆ ಮಾಡಿರುವಂಥದ್ದು. ಇತ್ತ ಕಳೆದ
ಕಳೆದ 2-3 ದಿನಗಳ ಹಿಂದಷ್ಟೇ ಮರಾಠ ಸಮುದಾಯದ ಕೂಡ ಸಾಕಷ್ಟು ಜನರು ಕೂಡ ಹೆಬ್ಬಾಳ್ಕರ್ ಬಳಿಗೆ ಹೋಗಿ ಮುನ್ನಾಲ್ ಹೆಬ್ಬಾಳ್ಕರ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಕೂಡ ಒತ್ತಾಯವನ್ನು ಮಾಡಿದರು. ಆದರೆ ಹೆಬ್ಬಾಳ್ಕರ್ ಅವರು ನಾನು ಈಗಾಗಲೇ ಕ್ಯಾಬಿನೆಟಲ್ಲಿ ಇರುವ ಕಾರಣಕ್ಕೆ ಪುತ್ರನ ಪರ ಲಾಬಿ ಮಾಡೋದಿಲ್ಲ, ಅದನ್ನು ಆ ನಿರ್ಧಾರವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಸಿದ್ದರಾಮಯ್ಯ ಅವರು ತೆಗೆದುಕೊಳ್ತಾರೆ ಅನ್ನುವಂತಹ ಏನು ಅವರಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಈಗ ಮುನ್ನಾಳ್ ಹೆಬ್ಬಾಳ್ಕರ್ ಅವರ ಹೆಸರು ಹೈಕಮಾಂಡ್ಗೆ ರವಾನೆಯಾಗಿರುವ ಸಂಗತಿಯನ್ನು ಸ್ವತಃ ಸತೀಶ್ ಜಾರಕಿಹೊಳಿ ಅವರೇ ಬಹಿರಂಗಪಡಿಸಿರುವಂಥದ್ದು. ವೀಣಾ, ಎಸ್, ಥ್ಯಾಂಕ್ ಯು ಅನಿಲ್ ತಮ್ಮ ಮಾಹಿತಿಗಾಗಿ. ಒಟ್ಟಿನಲ್ಲಿ ಬೆಳಗಾವಿಯಲ್ಲಿ ಈಗಾಗಲೇ ಲೋಕಸಭಾ ಚುನಾವಣೆಗೆ ಅಖಾಡ ರೆಡಿಯಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಡಾಕ್ಟರ್ ಗಿರೀಶ್ ಅವರು ಕೂಡ ಇದ್ದಾರೆ. ನೋಡೋಣ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.